ನಿಜವಾಗ್ಲೂ ಹೈನುಗಾರಿಕೆ ನಿಮ್ಗೆ ಲಾಭದಾಯಕ ಅಂತ ಅನಿಸ್ತದ? ಲಾಭದಾಯಕ ಉಂಟು. ಹೇಗೆ ಅದು? ಹೇಗೆ ಅಂದ್ರೆ ಇದ್ರದ್ದು ಗೊಬ್ಬರ ಉಂಟಲ್ಲ, ಇದ್ರ ಗೊಬ್ಬರದಿಂದ ತುಂಬಾ ಲಾಭ ಉಂಟು. ನಾವೇನು ಹೊರಗಡೆಯಿಂದ ಗೊಬ್ಬರ ನಮ್ಮ ಕೃಷಿಗೆ ಹಾಕುದಿಲ್ಲ, ನಮ್ಮ ಮನೆಯಲ್ಲೇ ನಾವು ತಯಾರಿಕೆ ಮಾಡಿ. ನೋಡಿ ಸ್ನೇಹಿತರೆ, ಸುಮ್ಮನೆ ಹತ್ರಕ್ಕೆ ತೋರಿಸ್ತೇನೆ, ನೀವೇ ಅಂದಾಜು ಮಾಡ್ಕೊಳ್ಳಿ ಇದೇನು ಅಂತ. ಎಷ್ಟು ಲಿಂಬೆ ಹುಳಿ ಇದೆ ನೋಡಿ ಇದರಲ್ಲಿ. ಸೂಪರ್ ಆಗಿದೆ ನೋಡಿ. 5 ನಿಮಿಷ పోతే हाँ अपर पास आते हाँ पास आदि ಮೂರು ಇಲ್ಲದೆ ಮತ್ತೆ ಆನೆ ಪೂರ ಅಮ್ಮೇರು ಕುಳ್ಮಕ್ಕೆ ಮತ್ತೆ ತೀರಿಯರು ಹಾ. ಇರ್ಜ ಕೆಲಸವು ಜನ ಇಜ್ಜಿ ಹಾ. ಅಂತ ಮೂಲೆ ಕುಳ್ಳಿ ಅದಾ? ಇಲ್ಲದೆ ಈಗಿನ 5ನೇ ಕ್ಲಾಸ್ ಮಾಡೋಣ ಇತ್ತದ ಒಂದು ಡಿಗ್ರಿ PhD ಡಾಕ್ಟರೇಟ್ಗೆ ಸಾಮಾನ್ಯ ಏನಿದೆ? ಅಲ್ಲಿದು ಕನ್ನಡ ನನ್ನ ತಾಯಿ ಹುಟ್ಟಿದ ನಾಡಿಂದು ಅದು ಭಾಷೆ ಮರೀಲಿಕ್ಕೆ ಆಗುದಿಲ್ಲ. ಹಾ ಅಂದ್ರೆ ಇಲ್ಲಿ ಬಂದು ನಾನು ತುಳು ಭಾಷೆಯನ್ನು ಕಲ್ತಿದ್ದೀನಿ, ಹಾ ಪೂರೆಲ್ಲ ಅರ್ಥ ಹಾಕೊಂಡು. ಹಾ. ಹೌದು. ನಾವು ಇದನ್ನು ಒಪ್ಕೊಳ್ಬೇಕು, ಏನ್ ಹೇಳ್ತೀರಿ? ಹೌದು. ಈಗ ನೋಡಿ, ಅದು ಯಾವುದೋ ಒಂದು ರೋಗ ಬಂದಿದೆ, ಸಾಯ್ಬೋದು, ಹೌದು ಇನ್ಯಾವುದೋ ಬದುಕ್ತದೆ, ಇದು ಸಹಜ. ಹೌದು. ಈಗ ಮನುಷ್ಯ ಸಾವು ಬದುಕು ಸಹಜ ಅಲ್ಲ, ಹೌದು ನಮ್ಗೆ ಮನುಷ್ಯನದ್ದು ಸಹಜ ಅಂತ ಒಪ್ಕೋತೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಕೃಷಿಯ ಒಂದಷ್ಟು ವಿಷಯಗಳು, ಕೃಷಿಯಲ್ಲಿ ಎಲೆಮೆರೆ ಕಾಯಿಯ ರೀತಿಯಲ್ಲಿ ಕೃಷಿ ಮಾಡುವಂಥ ಅತ್ಯದ್ಭುತ ಕೃಷಿಕರನ್ನು ಮಾತಾಡಿಸುವಂಥ ಒಂದು ವಿಶೇಷ ಎಪಿಸೋಡ್ಗಳಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿದ್ದೇನೆ. ಬೆಳ್ತಂಗಡಿ ತಾಲೂಕಿನ ತೆಂಕಕಾರಂದೂರು ಎನ್ನುವಂಥ ಒಂದು ಗ್ರಾಮದಲ್ಲಿದ್ದೇನೆ. ಯಾವಾಗಲೂ ಒಂದೊಂದು ರೀತಿಯ ಕೃಷಿಯನ್ನು ಮಾಡೋರನ್ನು ಮಾತಾಡಿಸ್ತೇವೆ, ಆದರೆ ಇವತ್ತು ನಾನು ಮಾತಾಡಿಸಿರುವಂಥ ವ್ಯಕ್ತಿ ನಾಲ್ಕೂರು, ತೆಂಕಕಾರಂದೂರು ಮತ್ತು ಬಳೆಂಜ ಗ್ರಾಮದಲ್ಲಿ ಕೃಷಿ ಸಹಾಯಕಿಯಾಗಿ ಹಲವಾರು ರೀತಿಯ ಕೃಷಿಯ ಮಾರ್ಗದರ್ಶನ ಮಾಡ್ತಿರೋರು. ತುಂಬ ಜನರು ಮಾರ್ಗದರ್ಶನ ಮಾಡಲಿಕ್ಕೆ ತುಂಬ ಜನರು ಸಿಗ್ತಾರೆ ಹೊರಗಡೆ ಎಲ್ಲ ಕಡೆ ಕೂಡ, ಆದರೆ ಪ್ರಾಕ್ಟಿಕಲ್ ಆಗಿ ಅವರವರ ಜಮೀನಲ್ಲಿ ಕೃಷಿ ಮಾಡುವಂಥವ್ರು ತುಂಬ ಕಡಿಮೆ ಸಿಗುವಂಥದ್ದು. ಪ್ರಾಕ್ಟಿಕಲ್ ಆಗಿ ಕೃಷಿ ಮಾಡ್ತಾ ಅದರ ಜೊತೆಗೆ ಮಾರ್ಗದರ್ಶನ ಮಾಡುವಂಥವರ ಮಾತುಗಳು ಅದ್ಭುತ ಇರ್ತದೆ ಮತ್ತು ಅದು ತುಂಬ ಪ್ರಾಕ್ಟಿಕಲ್ ಆಗಿರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಅವರ ಮನೆಗೆ ನಾನು ಬಂದಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಸಾವಯವ ರೀತಿಯಲ್ಲಿ ಅಡಿಕೆ ಬೆಳೆಯುವಂಥದ್ದು, ಗೊಬ್ಬರಗಳನ್ನು ರೆಡಿ ಮಾಡುವಂಥದ್ದು, ಹೈನುಗಾರಿಕೆ ಮಾಡುವಂಥದ್ದು. ಅದೇ ರೀತಿ ಅವರ ಮಾವನವರಿದ್ದಾರೆ, 80 ವರ್ಷದವರು. ಅವರು ಆ ಹೈನುಗಾರಿಕೆ ಜೊತೆ ಇವರಿಗೆ ಕೈ ಜೋಡಿಸ್ತಾರೆ. ವಿಡಿಯೋದ ಕೊನೆಯಲ್ಲಿ ಅವರನ್ನು ಕೂಡ ನಾನು ಮಾತಾಡಿಸ್ತೇನೆ. ಸ್ನೇಹಿತರೆ, ಇವರ ಹೆಸರು ಪೂರ್ಣಿಮಾ ಮೇಡಮ್ ಅಂತೇಳಿ, ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು. ಮತ್ತು ಇವರ ಮನೆಯವರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಈ ದನಗಳು, ಇದರೊಂದಷ್ಟು ವಿಷಯಗಳು, ಮತ್ತು ಕೇವಲ ದನದ ಗೊಬ್ಬರದಿಂದನೇ ಹೇಗೆ ಅವರು ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ತಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಿಂಬೆ ಉತ್ತರಿಸುವಂಥ ಪ್ರಯತ್ನವನ್ನು, ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಾನು ಇದಕ್ಕಿಂತ ಮೊದಲು ಒಂದು 3-4 ಜನ ಮಹಿಳೆಯರ ಬಗ್ಗೆ ಮಾಡಿದಾಗ ತುಂಬ ಸಪೋರ್ಟ್ ಮಾಡಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮ್ಯಾಕ್ಸಿಮಮ್ ಗ್ರೂಪ್ಗಳಿಗೆ ಶೇರ್ ಮಾಡಿದ ಕಾರಣಕ್ಕೋಸ್ಕರ ಮೊನ್ನೆ ರೀಟಾ ಮೇಡಮ್ ಅಂತ ಒಬ್ಬರು ವಿಡಿಯೋ ಮಾಡಿದ ಕೇವಲ 3 ದಿನದಲ್ಲಿ ಸುಮಾರು ಒಂದು 70-80 ಸಾವಿರ ವ್ಯೂಸ್ ಬಂದಿರುವಂಥ ವಿಡಿಯೋ. ಈ ವ್ಯೂಸ್ ಏನು ಅಂತ ಹೇಳಿದ್ರೆ ಜನರಿಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ, ಜನರಿಗೆ ವಿಶ್ವಾಸವನ್ನು ಕೊಡುತ್ತೆ. ತಾವು ಕೂಡ ಮಹಿಳೆಯರು ಮನೆಯಲ್ಲಿ ಕೃಷಿಯನ್ನು ಮಾಡಿ ತನ್ನ ಕಾಲಿನ ಮೇಲೆ ನಿಲ್ಬೋದು ಅನ್ನುವಂಥ ಸಂಗತಿಯನ್ನು ಅವರೆಲ್ಲರಿಗೂ ಕೂಡ ಕೊಡುತ್ತೆ. ಬನ್ನಿ, ಪೂರ್ಣಿಮಾ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡ್ತಾ ಸಂಪೂರ್ಣವಾಗಿರುವಂಥ ವಿಚಾರಗಳನ್ನು ಚರ್ಚಿಸೋಣ. ಸ್ನೇಹಿತರೆ, ಪ್ರತಿನಿತ್ಯ ಕೃಷಿಕರ ಮಧ್ಯೆಯಲ್ಲಿ ಕೆಲಸ ಮಾಡುವಂಥ ಕೃಷಿ ಸಖಿಯಾಗಿರುವಂಥ ಪೂರ್ಣಿಮಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸಾಧಾರಣ ನಮ್ಮ ಚಾನಲ್ ನೀವು ನೋಡ್ತಾ ಇರ್ತೀರಿ, ಸಂಪೂರ್ಣ ಸಹಜ ಕೃಷಿ ಅಂತ ಹೇಳಿದ್ರೆ ಎಲ್ಲಿ ಹೊರ ಪ್ರಪಂಚಕ್ಕೆ ಹೆಚ್ಚು ಪರಿಚಯ ಇಲ್ಲದಿರುವಂಥವ್ರು, ಎಲೆಮೆರೆ ಕಾಯಿಗಳ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥ ಕೃಷಿಕರನ್ನು ಒಂದಷ್ಟು ಜನರಿಗೆ ಪರಿಚಯಿಸುವ ಮುಖಾಂತರ ಯಾರ್ಯಾರು ಕೃಷಿ ಕೆಲಸ ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಇನ್ಸ್ಪೈರ್ ಕೊಡುವಂಥ ಕೆಲಸ. ಮೇಡಮ್, ನಿಮಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಸಹ ಸ್ವಾಗತ. ನೀವು ಈ ರೀತಿಯ ಒಂದು ಹೈನುಗಾರಿಕೆ ಜೊತೆ ಸಾವಯವ ಕೃಷಿಯನ್ನು ಮಾಡ್ತಿದ್ದೀರಿ. ಈ ರೀತಿಯ ಹಟ್ಟಿ ಮತ್ತು ಈ ರೀತಿಯ ಹೈನುಗಾರಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು ಸಾಧಾರಣ ಈಗ 14 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲಿ 4 ದನ ಇತ್ತು. ಹಾಂ 4 ದನದಿಂದ 4 ದನವನ್ನು ಚಂದ ಮಾಡಿ ಸಾಕಿದ್ವಿ. ಹಾಂ ಮತ್ತೆ ವರ್ಷಕ್ಕೆ ಅವು ಮರಿಗಳು, ಅದು ಕರುಗಳು ಹಾಕಿದ್ರೆ 8 ಆಯ್ತು, 10 ಆಯ್ತು. ಈಗ ಮತ್ತೆ 7 ದನಗಳು ಉಂಟು. 7 ದನಗಳಿಗೆ ನಿಲ್ಲಿಸಿದ್ರಿ. ಹೌದೌದು. ಈಗ ಸಾಧಾರಣ ನೀವು ಒಂದು ಹೌಸ್ ವೈಫ್ ಆಗಿರೋರಿಗೆ ಈ ದನಗಳು ಅಂತ ಹೇಳಿದ್ರೆ ಕಿರಿಕಿರಿ, ಯಾಕಂದ್ರೆ ಅದು ಬೆಳಿಗ್ಗೆ ಸಂಜೆವರೆಗೆ ಕೆಲಸ ಮಾಡಬೇಕು. ಹೌದೌದು. ಆದ್ರೂ ನೀವು ಮಾಡ್ಲೇಬೇಕು ಅಂತ ಯಾಕೆ ಹೊರಟ್ರಿ? ನಾವು ಅಂದ್ರೆ ಮನೆಯಲ್ಲೇ
ಒಂದು ಸ್ವ ಉದ್ಯೋಗ ಮಾಡುವ ಅಂತ ಬೇರೆ ಬೇರೆ ಏನಾದ್ರು ರೀತಿ ಮಾಡುವ ಅನ್ಕೊಂಡ್ವಿ. ಅದು ಎಲ್ಲ ಬೇಡ, ಮತ್ತೆ ಅತ್ತೆ ಮಾವ ಸಹ ಇದ್ದಾರೆ, ಹಸ್ಬೆಂಡ್ ಸಹ ಇದ್ದಾರೆ. ಹಾಗಾಗಿ ನಾವು ಹೈನುಗಾರಿಕೆ ಮಾಡಿ ಮತ್ತೆ ಕೃಷಿಗೆ ಬೇಕಾಗುವ ನಾವೇ ಗೊಬ್ಬರವನ್ನು ತಯಾರಿಕೆ ಮಾಡ್ಬೋದಲ್ಲ ಅಂತ ಒಂದು ಆಸಕ್ತಿ ಮೂಡ್ತು. ಹಾಗಾಗಿ ಹೈನುಗಾರಿಕೆಯಲ್ಲಿ ಜಾಸ್ತಿ ತೊಡಗಿಸಿಕೊಂಡ್ವಿ ನಾವು. ಅಲ್ಲ, ಈಗ 7 ದನಗಳಿದೆ ಇಲ್ಲಿ, 5 ಇದೆ, ಹೊರಗಡೆ ಹೋಗಿದೆ ಮತ್ತೆ ಕೆಲವು ದನಗಳು. ಎಷ್ಟು ಲೀಟರ್ ಹಾಲನ್ನ ಒಂದು ದಿನ ಕೊಡ್ತೀರಿ ಹೊರಗಡೆಗೆ? ದಿನಕ್ಕೆ 15 ಲೀಟರ್ ಆಗುತ್ತೆ, ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸೇರಿ 30 ಲೀಟರ್ ಆಗುತ್ತೆ. ಇದಕ್ಕೆ 2.5 ವರ್ಷ ಆಯ್ತು. ಒಂದು ಕರು ಹಾಕಿದೆ, ಅದು ಕರು ಗುಡ್ಡೆಯಲ್ಲಿ ಕಟ್ಟಿದ್ವಿ ಮೇಯ್ಲಿಕ್ಕೆ. ಇದಕ್ಕೆ ಒಂದು ಕರು ಇದೆಯಾ ಪುನಃ? ಕರು ಉಂಟು. ಸಣ್ಣ ಕರು ಕಾಣ್ತದೆ ಇದು. ಹೌದೌದು, ಇದು ದೊಡ್ಡದುಂಟು ದನ. ಸೈಜ್ ಇದು ಲಕ್ಷ್ಮಿ ಅಂತ. ಇದಕ್ಕೆ ಸಾಧಾರಣ ಒಂದು 8 ವರ್ಷ ಆಗಿದೆ. ಇದಕ್ಕೆ ಇದು 3 ಕರು ಹಾಕಿದೆ. ಇದ್ರದ್ದು ಸಹ ಕರು ಉಂಟು, ಅದು ಆ ಸೈಡ್ ಉಂಟಲ್ಲ ಅದೇ ಕರು. ಮತ್ತೆ ಇದು ಸಹ 8 ವರ್ಷ ಆಯ್ತು. ಇದಕ್ಕೆ ಬಿಳಿ ಲಕ್ಷ್ಮಿ ಅಂತ ಕರೀತಾರೆ. ಇದಕ್ಕೆ ಅದ್ರ ಬುಕ್ಕ ಸ್ವಲ್ಪ ಬಿಳಿಯಾಗಿರೋಕೆ ಬಿಳಿ ಲಕ್ಷ್ಮಿ ಅಂತ ಹೇಳಿ ನಮ್ಮ ಮಾವನವರು ಕರೀತಾರೆ. ಹಾಗೆ ಇದು ಸಹ ಕರು ಹಾಕಿದೆ, 4 ಕರು ಹಾಕಿದೆ. ಇದು ಸಹ ಇದು ಸೂಪರ್ ಇದೆ ಅಲ್ಲ. ಇದು ಗಿರ್ರದನ ಅಂತ ಒಂದು ಕರು ಹಾಕಿದೆ, ಗಂಡು ಕರು ಹಾಕಿದೆ ಫಸ್ಟ್. ಹಾಗೆ ಒಳ್ಳೆ ಹಾಲನ್ನು ಕೊಡುತ್ತೆ, ಅಂದ್ರೆ ತುಂಬಾ ಶುದ್ಧವಾಗಿದೆ, ಅಂದ್ರೆ ಗಲೀಜೆಲ್ಲ ಮಾಡ್ಕೊಳ್ಳೋದಿಲ್ಲ, ಕ್ಲೀನ್. ಇವಳ ಹೆಸರೇನು? ಇವಳ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ ಮನೆಗೆ ಬಂದರು ಬಾಗಿಲ ತೆರೆಯಿರಿ ಅಂತ ಹೇಳಿ. ಇದು ಅದರದ್ದು ಕರು? ಇದು ಅದ್ರದ್ದು ಕರು. ಇದು ಸುಮ್ನೆ ಕೇಳುದು. ನೀವು ಹೊರಗಡೆ ತುಂಬಾ ಕಡೆ ಹೇಳಿರ್ಬೋದು. ನಿಜವಾಗ್ಲೂ ಹೈನುಗಾರಿಕೆ ನಿಮ್ಗೆ ಲಾಭದಾಯಕ ಅಂತ ಅನಿಸ್ತದ? ಲಾಭದಾಯಕ ಉಂಟು. ಹೇಗೆ ಅಂದ್ರೆ ಇದ್ರದ್ದು ಗೊಬ್ಬರ ಉಂಟಲ್ಲ, ಇದ್ರ ಗೊಬ್ಬರದಿಂದ ತುಂಬಾ ಲಾಭ ಉಂಟು. ನಾವೇನು ಹೊರಗಡೆಯಿಂದ ಗೊಬ್ಬರ ನಮ್ಮ ಕೃಷಿಗೆ ಹಾಕುದಿಲ್ಲ, ನಮ್ಮ ಮನೆಯಲ್ಲೇ ನಾವು ತಯಾರಿಕೆ ಮಾಡಿ ಗೊಬ್ಬರವನ್ನ ಬಳಕೆ ಮಾಡ್ತೀವಿ. ಮತ್ತೆ ಹಾಲಿನಿಂದ ಸಹ ನಮಗೆ ಲಾಭ ಉಂಟು. ಹಾಗೆ ಈಗ ಇಲ್ಲಿ ಟೋಟಲ್ ಆಗಿ ಹೈನುಗಾರಿಕೆಯಲ್ಲಿ ಇದಕ್ಕೆ ಆಹಾರ ತುಂಬಾ ಇಂಪಾರ್ಟೆಂಟ್. ನೀವು ಏನೇನೆಲ್ಲ ಇದಕ್ಕೆ ಹಾಕ್ತೀರಿ? ಇದಕ್ಕೆ ನಾವು ಹಾಲಿನ ಡಿಪೋದಿಂದ ಫುಡ್ ಎಲ್ಲ ತರ್ತೀವಿ. ಅವಕ್ಕೆ ದಿನ ಬೆಳಿಗ್ಗೆ ಇಷ್ಟಿಷ್ಟು ಅಂತ ಹೇಳಿ ಒಂದೊಂದು ದನಕ್ಕೆ 2 kg ಹಾಗೆ ದನಕ್ಕೆ ಕೊಡ್ತೀವಿ, ಕಲಸಿ ಸ್ವಲ್ಪ ನೀರ್ ಹಾಕಿ ಕಲಸಿ ಕೊಡುದು ಹಿಂಡಿ. ಮತ್ತೆ ನಾವು ಹಸಿ ಹುಲ್ಲನ್ನೇ ಉಪಯೋಗ ಮಾಡುದು. ಯಾವುದೇ ಮಳೆ ಬಂದ್ರು ಸಹ ನಾವು ಬೈ ಹುಲ್ಲೆಲ್ಲ ಹಾಕುದಿಲ್ಲ, ಅಂದ್ರೆ ಭತ್ತದ ಹುಲ್ಲು ನಾವು ಬಳಕೆ ಮಾಡುದಿಲ್ಲ ಇವಕ್ಕೆ. ಹಾಗೆ ಅಂದ್ರೆ ಹಸಿ ಹುಲ್ಲೆ ನಮ್ಮ ತೋಟದಲ್ಲಿ ಇರುವ ಅಂತ. ಮತ್ತೆ ನೆಟ್ಟಿದೀವಿ ಸ್ವಲ್ಪ ಹುಲ್ಲನ್ನು, ಮತ್ತೆ ಅದನ್ನ ಇದು ಮಾಡುದು. ಅಂದ್ರೆ ಭತ್ತದ ಹುಲ್ಲು ಉಂಟು, ಆದ್ರೆ ನಾವು ಯೂಸ್ ಮಾಡೋದಿಲ್ಲ, ಇದಕ್ಕೆಲ್ಲ ಹಾಕುದೇ ಇಲ್ಲ ಅಲ್ಲ. ಇದಕ್ಕೆ ಹಸು ಅಂತ ಹೇಳಿದ್ರೆ ರೋಗಗಳು ಇಂಥದ್ದೆಲ್ಲ ಬಂದೇ ಬರ್ತದೆ. ಅದಕ್ಕೆ ಹೇಗೆ ನೀವು ಕೆಲಸ ಮಾಡ್ತೀರಿ? ಇವಕ್ಕೆ ರೋಗಗಳು ಬಂದ್ರೆ ನಾವು ಏನಾದ್ರೂ ಗಾಯಗಳು ಆದ್ರೆ ಅವಕ್ಕೆ ಮನೆ ಮದ್ದು ಮಾಡ್ತೀವಿ. ಕೈ ಬೇಂದು ಮತ್ತೆ ಅರಿಶಿಣ ಒಂದು ಅದನ್ನ ಕುಟ್ಟಿ ಅದನ್ನ ಪೇಸ್ಟ್ ಆಗಿ ಮಾಡಿ ಅವಾಗ ಗಾಯಗಳಿಗೆ ಬಿಸಿ ಕುದಿಸಿ ಅದನ್ನ ಚಂದ ಮಾಡಿ ಇದು ಮಾಡ್ತೀವಿ. ಡಾಕ್ಟರ್ಸ್ ಇದಾರಲ್ಲ ಅವರನ್ನ ಬರ್ತಾರೆ. ಅವರು ರಮೇಶ್ ಡಾಕ್ಟರ್ ಅಂತ ಹಳದಂಗಡಿಯಲ್ಲಿದ್ದಾರೆ. ಹೌದೌದು. ಹೇಗಿದೆ ಸಪೋರ್ಟ್ ಎಲ್ಲ KMF ಇದು? ಒಳ್ಳೇದುಂಟು ಅಲ್ಲ. ಈಗ ನೀವು ಕೃಷಿ ಸಹಾಯಕಿಯಾಗಿಯೂ ಕೂಡ ಸಖಿಯಾಗಿಯೂ ಕೂಡ ಕೆಲಸ ಮಾಡ್ತಿದ್ದೀರಿ. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳಿರ್ತದೆ ಅದು? ಕೃಷಿ ಸಖಿ ಅಂದ್ರೆ ಕೃಷಿ ಇಲಾಖೆಯಿಂದ ಮೇನು, ಮತ್ತೆ NRLM ಅಂತ ಉಂಟು ನಮ್ಮ ಸಂಜೀವಿನಿ ಅಂತ, ಮತ್ತೆ ಪಂಚಾಯತಿಯಿಂದ, ಮತ್ತೆ ತೋಟಗಾರಿಕೆಯಿಂದ. ಇಷ್ಟು 4 ಇಲಾಖೆಯಿಂದ ನಾವು ವರ್ಕ್ ಮಾಡ್ತೀವಿ. ಅಲ್ಲ, ನಿಮ್ಮ ಕನ್ನಡ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ, ಯಾಕಂದ್ರೆ ನಮ್ಮ ಕರಾವಳಿ ಕನ್ನಡ ರೀತಿಯಲ್ಲಿ ಇಲ್ಲ. ಏನದು ರೀಸನ್? ನಾನು ಹುಟ್ಟಿ ಬೆಳೆದದ್ದು ದಾವಣಗೆರೆ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಅಂತ, ಅಲ್ಲಿ ನಾನು ಹುಟ್ಟಿ ಬೆಳೆದದ್ದು. ಅಲ್ಲಿಂದ ನನ್ನನ್ನು ಇಲ್ಲಿಗೆ ನಮ್ಮ ರಿಲೇಶನ್ಶಿಪ್ ಅಲ್ಲಿ ನನ್ನನ್ನು ಮದುವೆ ಮಾಡಿ ಕೊಟ್ರು. ಹಾಗಾಗಿ ಅಲ್ಲಿಯ ಕನ್ನಡ, ಅಲ್ಲಿದು ಕನ್ನಡ. ನನ್ನ ತಾಯಿ ಹುಟ್ಟಿದ ನಾಡಿಂದು ಅದು ಭಾಷೆ ಮರೀಲಿಕ್ಕೆ ಆಗುದಿಲ್ಲ. ಅಂದ್ರೆ ಇಲ್ಲಿ ಬಂದು ನಾನು ತುಳು ಭಾಷೆಯನ್ನು ಕಲ್ತಿದ್ದೀನಿ, ಪೂರೆಲ್ಲ ಅರ್ಥ ಹಾಕೊಂಡು ಸಪೋರ್ಟ್ ಮಾಡ್ತಾರಾ? ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಮೇಡಮ್ ಅವರೇ, ನೀವು ನಿಮ್ಮೊಟ್ಟಿಗೆ ನಾವು ತುಳು ಮಾತಾಡ್ಬೇಕಲ್ಲ, ತುಳು ಮಾತಾಡೋದು ಕಲೀರಿ, ನಮ್ಗೆ ಸಹ ತುಂಬಾ ನಿಮ್ಮ ಭಾಷೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಹಾಗಾಗಿ ನಾವು ಅಡ್ಜಸ್ಟ್ ಆಗ್ಬೇಕಲ್ಲ ರೈತರೊಟ್ಟಿಗೆ, ಹಾಗೆ ಸಂಪರ್ಕ ಇರ್ಬೇಕಲ್ಲ. ಹಾಗಾಗಿ ನಾವು ತುಳು ಭಾಷೆಯನ್ನ ತುಂಬಾ ಆಸಕ್ತಿಯಿಂದ ಕಲಿತಾ ಇದ್ದೀನಿ. ಪಾತೇರ್ನ ಬರ್ಪುಂಡು ಕ್ಲೀನ್ ಅದು ಅರ್ಥ ಆಪುಂಡು ಪೂರಲ್ಲ ಏನಿತ್ತೆ ಪಾತೇರ್ನ ಅರ್ಥ ಅರ್ಥ ಆಪುಂಡು. ಒಟ್ಟು ಟ್ರೈನಿಂಗ್ ಐಕ್ ಪೂರ ಬೇತೆ ಕಡೆಗೆ ಪೂರ ಪವರ್ ಆಪುಂಡು ನಿಕ್ಲ ಡಿಪಾರ್ಟ್ಮೆಂಟ್ ಪಾರ ಆಪುಂಡು ಅವಳು ಟ್ರೈನಿಂಗ್ ಪೂರ ಕೊರ್ಪೇರು.
ಎಂಚಾಕ ಕಲ್ಪರಾಗ ಎಂಚ ಇಂಟ್ರೆಸ್ಟ್ ಖುಷಿ ಆಪನ ಅಥವಾ ಸಾಕಾದ ಬೋಪನ ಇವೆಲ್ಲ? ಇಲ್ಲ ನನಗೆ ಇನ್ನು ನಾನು ದೊಡ್ಡ ಮಟ್ಟದಲ್ಲಿ ನಾನು ಕೃಷಿ ಸಖಿ ಕೆಲಸ ಮಾಡ್ಬೇಕಂತ ಭಾರಿ ಆಸಕ್ತಿ ಉಂಟು. ಎಷ್ಟೇ ಕಷ್ಟ ಆದ್ರೂ ನಾನು ಕೃಷಿ ಸಖಿ ಇದು ಕೆಲಸ ಮಾಡ್ಬೇಕಂತ ತುಂಬಾ ಆಸಕ್ತಿಯಿಂದ ಇದ್ದೇನೆ. ಅಲ್ಲ, ಈಗ ನಿಮಗೆ ಒಂದು 4-5 ಎಕರೆ ಇದೆ, ತೋಟ ಇದೆ, ಅದರೊಟ್ಟಿಗೆ ಅಡಿಕೆ ಇದೆ, ಆದ್ರೂ ನೀವು ಅತ್ಯುತ್ತಮವಾಗಿರುವಂತ ಕೃಷಿ ಮಾಡ್ತೀರಿ. ಎಷ್ಟೋ ಜನರು ಮಹಿಳೆಯರು 1 ಎಕರೆ 1/2 ಎಕರೆ ಇಟ್ಕೊಂಡು ಮನೆ ಪಕ್ಕನ ಮಲ್ಲಿಗೆ ಗಿಡ ಇಟ್ಕೊಂಡು ಒಂದು ಹಸು ಇಟ್ಕೊಂಡಿದ್ದಾರೆ. ಅಂತವರಿಗೆ 1-2 ಸ್ಫೂರ್ತಿಯ ಮಾತುಗಳನ್ನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಸಣ್ಣ ಮಟ್ಟದಲ್ಲಿ ಅವನ್ನೆಲ್ಲ ಮಾಡಿಕೊಂಡು ಆರ್ಥಿಕ ಸುಧಾರಣೆ ಹೇಗೆ ಆಗುತ್ತೆ ಅನ್ಕೊಂಡು ಮತ್ತೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಂದ್ರೆ ಕೃಷಿ ಸಖಿಯವರನ್ನು ಸಂಪರ್ಕಿಸಿ. ಸ್ನೇಹಿತರೆ, ಸಾಧಾರಣ ಇವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಕರ್ನಾಟಕ ರಾಜ್ಯದೊಳಗಡೆ ತುಂಬ ಕಡೆಗಳಲ್ಲಿ ಎಷ್ಟೋ ಮಹಿಳೆಯರು ನೀವಿದ್ದೀರಿ, ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಎಷ್ಟೋ ಜನರು ಕೂತಿರ್ಬೋದು. ನಿಮ್ಮ ಪಂಚಾಯತ್ನಲ್ಲಿ ಕೃಷಿ ಸಖಿಯರು ಅಂತ ಇರ್ತದೆ, ಪಂಚಾಯತ್ ಇರ್ತದೆ, ಕೃಷಿ ಇಲಾಖೆ ಇರ್ತದೆ. ಇಂಥ ಇಲಾಖೆಗಳಲ್ಲೆಲ್ಲ ಕಡೆಯಲ್ಲಿ ನೀವು ಮಾತುಕತೆ ಮಾಡಿದಾಗ ನಿಮಗೆ ಈ ರೀತಿ ಒಂದು ಮಹಿಳೆಯರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂಥ ಒಂದು ತಂಡ ರೆಡಿ ಆಗುತ್ತೆ. ಆ ತಂಡದ ಮುಖಾಂತರ ಟ್ರೈನಿಂಗ್ಗಳನ್ನು ಪಡ್ಕೊಂಡು ನೀವು ಸಣ್ಣದಾಗಿ ಜೇನು ಇರ್ಬೋದು, ಮಲ್ಲಿಗೆ ಇರ್ಬೋದು, ದನ ಇರ್ಬೋದು, ಕುರಿ ಇರ್ಬೋದು, ಕೋಳಿ ಇರ್ಬೋದು, ಈ ರೀತಿಯ ಸಣ್ಣ ಸಣ್ಣ ಕೃಷಿಯನ್ನು ಮಾಡ್ತಾ ನೀವು ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಆದಾಗ ನಿಮ್ಮ ಮನೆಗೂ ಕೂಡ ನೀವು ಒಂದು ರೀತಿಯಲ್ಲಿ ಆಧಾರ ಆಗ್ತೀರಿ. ಅದರ ಮುಖಾಂತರ ಒಂದು ಸ್ವಾವಲಂಬಿ ಬದುಕು ನಿಮ್ದಾಗತ್ತೆ ಅನ್ನುವಂಥದ್ದನ್ನು ಪೂರ್ಣಿಮಾ ಮೇಡಮ್ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ನಾವು ಓಡಾಡುವಾಗ ಅಲ್ಲಿಯ ಹಿರಿಯರು ತುಂಬ ಖುಷಿಯಲ್ಲಿ ಹಿರಿಯರ ಜೊತೆ ಕೆಲಸ ಮಾಡೋದು ನೀವು ನೋಡ್ಬೋದು. ಇವತ್ತು ನಮ್ಮ ಜೊತೆ ಪೂರ್ಣಿಮಾ ಮೇಡಮ್ ಅವರ ಮಾವ ಇದ್ದಾರೆ. ಅಜ್ಜರೇ ನಮಸ್ಕಾರ. ನಮಸ್ಕಾರ. ಎಂಚಲ್ಲರಿ? ಹುಷಾರಲ್ಲೇ ಅದ ಏತು ಪ್ರಾಯ ಈರೆಗೆ? 80 ಪ್ರಾಯ ಉಂಡು. ಈ ಪೆತ್ತಲೇನು ಬರ ಮೇಪನ ಈರೇನಾ ಅಂದೆ ಎಂಚುಂಡು ಈ ಪೆತ್ತ? ಬತ್ತದ ನಕ್ಕೊಂದು ಬರ ಇರ ಬಾರಿ ಎಡ್ಡೆಡುಂಡು ಅದಾ ಈರೆಲ್ಲ ತೋಪರ ತೋಟ ಪೂರ ಕಂಡು ಪೂರ ಆಮೇಲೆ ನೋಡಿ ಸ್ನೇಹಿತರೆ, ಅವ್ರದ್ದೊಂದು ಆತ್ಮೀಯತೆ ನೋಡಿ. ಅದನ್ನ ಬಾರಿ ಹತ್ರಕ್ಕೆ ಬರುವಂಥದ್ದು ಬಾರಿ ಖುಷಿಯಾಗಿದೆ. 8ನೇ ಕ್ಲಾಸ್ ಶಾಲೆ ಹೋಗ್ತಾರೀರಿ? 5ನೇ ಬಿಟ್ಟು ಹೋಗ್ತೆ. ಹಾ, ಅಲ್ಪ ಪಾಸ್ ಆತೆ. ಪಾಸ್ ಆದ ಮೂಲ ಇಲ್ಲದೆ ಮತ್ತೆ ಪೂರ ಅಮ್ಮೇರು ಮಕ್ಕಳು ಮತ್ತೆ ತೀರಿಯರು ಇದ್ದ ಕೆಲಸವು ಜನ ಇಜ್ಜಿ ಅಂತ ಮೂಲೆ ಕುಲ್ಲಿ ಇಲ್ಲದೆ. ಈರಿನ 5ನೇ ಕ್ಲಾಸ್ ಮಾಡೋಣ ಇತ್ತದ ಒಂಜಿ ಡಿಗ್ರಿ PhD ಡಾಕ್ಟರೇಟ್ ಗೆ ಸಾಮಾನ್ಯ ಏನಿದೆ ದಯಪಂಡ ಇನ್ನಲೆ ಕೊಡು. ಈರಿನ 5ನೇ ಕ್ಲಾಸ್ ಮಂಡ ಒಂಜಿ ಅಜಿಪ್ಪ ವರ್ಷದ ದುಂಬು ಅರಿಪ್ಪು ಅದಾ ಅಜಿಪ್ಪ ಹೊರದ ದುಂಬು ಅಜಿಪ್ಪತ್ತೈದು ವರ್ಷದ ದುಂಬು ಅದಾ. ಇದು ಆರೋಗ್ಯ ಬರೆಂಚುಂಡು? ಆರೋಗ್ಯ ಉಲ್ಲಾಸ ಉಂಡ? ತೊಂದರೆ ಇಜ್ಜ? ನೆನಪು ಪೂರ ಕರೆಕ್ಟ್ ಉಂಡ? ನೆನಪು ಪೂರ ಇರು ಶಾಲೆ ಪೋಪೆದ್ನ ಪೂರ ನೆನಪು ಪೂರ ಉಂಡ? ಅಪ್ಪಾಗ ಒಂದು ಎರುಕುಲು ಬರೀತು ನನಗೆ ಇಲ್ಲ ಉಂಡು. ಏನು ಪೋಯ್ದಿಂದ ಸಿದ್ದಪ್ಪೆಲ್ಲ ಸೀರಿಯರಿ ಏರ್ಲ ಎಜ್ಜಿ ಮುಲು ದಾಯ್ತ ಮಲ್ಪನ ಅಂಕಲು ಅಂದ್ರೆ ಏನೇ ನೆನ್ನೆ ಮತ್ತ ಸಾಯಂಕಾಲ ಶುರು ಮಾಡ್ತೆ ಅದಾ. ಇತ್ತೆ ಈ ಪೆತ್ತಲು ಮಲ್ಲ ಪೆತ್ತಲು ಅಂದೆ ದುಂಬು ಎಲ್ಲೆಲ್ಲೇ ಪೆತ್ತಲು ಇತ್ತು? ಅಂದೆ ಕಾಟು ಬೆತ್ತಲ್ತ. ಕಾಟು ಬೆತ್ತಲು ಇತ್ತ? ಗೋನೇರ್ಲಿ ಇತ್ತನ? ಇತ್ತು. ದಪ್ಪರಾಗೂರ ಗೋನೇರ್ಲು 4 ಗೋನೇರ್ಲು ಇತ್ತು. ರಡ್ಡು ಗಿಡವನವು ರಡ್ಡು ಡಪ್ಪನವು ಕಂಬುಲದ ಕೊನೆರ್ಲು ಈರ್ಲ ಕಂಬುಲ ಪೋಪೆದಾರ? ಕಂಬಳಾಗ ಪೋಪೆದ ಪೊಂಡ ಏನು ಪಾರೆ ಇಜ್ಜಿ ತೋರ ದಾಪೆ ಇಜ್ಜವು ಗೋನೆರ್ಲ ಪತೋರ ಪೋಪೆದಾರ. ಮೆಡಲ್ ಮೇಲೆ ಸಿಗದಿತ್ತನದಾಯ್ತಲ್ಲ ಕೊಡಾರೆ ಇಟ್ಟಿನ ಮಂಟ. ಓಡೆ ಪೋಪೆದ್ ನಿಖಿಲ ಕಂಬುಲಗ ಅವಾಗ ಕಂಬ ಬಲ್ಲವಂಜ ఒక 60 ಮಂಟ ಪೊಟ್ಟ ಅದಾ. ಇತ್ತೆ ಮೇಲೆ ಪೋಪರ ಮುಲ್ಪ ಪೆರ್ಮುಡಿ ಬ್ರಾಹ್ಮಣದ ಓಲ್ಲ ಅಜ್ಜೆ ಇಲ್ಲಲೆ ಇಲ್ಲಲೆ ಇಲ್ಲ ಪೆಟ್ಟದೊಟ್ಟಿಗೆ ಇಪ್ಪುಣ ಅದಾ. ನೆನ್ನು ಸಾಕೊಂಡು ನೆನ್ನು ಡೆಕ್ಕೊಂಡು ಮೂಲೆ ಅದಾ. ಓ ಖುಷಿ ಇದೆ ಪೆತ್ತಲೆಡು ಪೆಟ್ಟ ಪೂರ ಅಲ್ಲ ಪೂರನ ಐಕೋ ಈರ್ಡ ಖುಷಿ ಅದೇ ಇಟ್ಟ ನಕಾರ ಸುಮಾರು ಪೂರ ಅಟ್ಟೆ ಅಲ್ಪ ಉಂಟು ನಾನು ಬೊಕ್ಕ ಮೀಯೋಡಟ್ಟೆ ಅಂದ ಅಂಚ ಬರ್ಪನ ಮುಟ್ಟಾಗಿ ಆತ ಎಡ್ಡದ ಈರ ನನ್ನಲ್ಲ ಆರೋಗ್ಯ ಎಡ್ಡೆಪ್ಪಡು ನಲ್ಲ 100 ವರ್ಷ ಬದುಕಲಿ ಎಂದು ಎಂಗ್ಲ ಚಾನಲ್ದ ಕಡೆ ಹಿಡಿದು ಎಂಗ್ಲಕ್ಕೆ ಏನೋದಿಲ್ಲ ಹೌದಾ. ಪೂರಗ್ಲಿ ನಮಸ್ಕಾರ ಮಲ್ಲಿ. ನಮಸ್ಕಾರ ಪೂರ ನಮಸ್ಕಾರ. ಸ್ನೇಹಿತರೆ, ಇವರು ನಮ್ಮ ಪತಿಯವರು ಪದ್ಮನಾಭಕ್ಕೆ ಅಂತ. ಇವರು ಕೃಷಿಯಲ್ಲಿ ಕೃಷಿ ಮಾಡ್ತಾ ಇದ್ದೀವಿ ನಾವೆಲ್ಲ. ಅದಕ್ಕೆ ಇವರಿಗೆ ಸಪೋರ್ಟ್ ಆಗಿ ನಾವು ನಮ್ಮ ಕೃಷಿ ಹೇಗೆ ಮಾಡಬೇಕು, ಅದಕ್ಕೆ ಉತ್ತೇಜನ ಹೇಗೆ ಮಾಡಬೇಕು, ಸಾವಯವ ಕೃಷಿ ಹೇಗೆ ಮಾಡ್ಬೇಕಂತ ಹೇಳಿ ನಾನು ತುಂಬ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಅದೇ ರೀತಿ ಅವರು ಸಹ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ನೀವು ಕೃಷಿಗೆ ಇಳಿದಿದ್ರಿ, ನಿಮ್ದು ಏನಾದ್ರು ಬೇರೆ ವೃತ್ತಿ ಏನಾದ್ರು ಇತ್ತಾ ಎಲ್ಲಾದ್ರೂ? ನಾನು ಒಂದು 20 ವರ್ಷ ಟೈಲರಿಂಗ್ ಮಾಡ್ತಿದ್ದೆ. ಹೌದಾ? ಎಲ್ಲಿ? ಹಳದಂಗಡಿ ಅಲ್ಲ? ಹಳದಂಗಡಿ ಪೇಟೆಯಲ್ಲಿ.
ಏನ್ ಹೆಸರು ಟೈಲರ್ ಅಂಗಡಿ ಇದು? ಟೈಲರ್ ಹರ್ಷ ಟೈಲರ್ ಅಂತ. ಏನೆಲ್ಲ ಹೊಲಿತಿದ್ರಿ? ನಾನು ಜೆಂಟ್ಸ್ ಟೈಲರ್. ಅದಾದ್ಮೇಲೆ ಈಗ ಕೃಷಿಗೆ ಬಂದ್ರಿ. ಎಷ್ಟು ವರ್ಷ ಆಯ್ತು ಈಗ ಕೃಷಿ ಫುಲ್ ಟೈಮ್ ಮಾಡ್ಲಿಕ್ಕೆ ಶುರು ಮಾಡಿ? ಫುಲ್ ಟೈಮ್ ಆಯ್ತು ಒಂದು 25 ವರ್ಷ ಆಯ್ತು. 25 ವರ್ಷ ಆಯ್ತು. ನಾವು ಕೂತು ಒಂದು 16 ವರ್ಷ ಆಯ್ತು. ಅಂದ್ರೆ ಬೇರೆ ಮನೆ ಮಾಡಿ ಕೂತು ಮೊದ್ಲು ಬೇರೆ ಮನೆಯಲ್ಲಿ ಇದ್ವಿ, ಈಗ ಒಂದು ಕೂಡು ಕುಟುಂಬದಲ್ಲಿ ಇದ್ವಿ, ಈಗ ಒಂದು ಸಪರೇಟ್ ಬೇರೆ ಮಾಡಿ 16 ವರ್ಷ ಆಯ್ತು. ಅಲ್ಲ, ಈಗ ನೀವು ಈ ಟೈಲರಿಂಗ್ ಅಂಗಡಿಗೆ ಹೋಗುದನ್ನು ನಿಲ್ಲಿಸಿ ಕೃಷಿಗೆ ಇಳಿದು ಎಷ್ಟು ವರ್ಷ ಆಯ್ತು ಅಂತ? ಕೃಷಿಗೆ ಇಳಿದು ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷ. ಈಗ ಟೈಲರಿಂಗ್ ಅಂತ ಹೇಳಿದ್ರೆ ವಾರದಲ್ಲಿ ಯಾವ್ದಾದ್ರು ಅದು ಹೊಲಿಯುದು ಇದು ಹೊಲಿಯುದು ಅಂತ ಹೇಳಿ ಕೈಗೆ ದುಡ್ಡು ಬರ್ತಿರ್ತದೆ. ಆದ್ರೆ ಕೃಷಿಯಲ್ಲಿ ಅಂತ ಹೇಳಿದ್ರೆ ಕೆಲವು ಬಾರಿ ವಾರ ನಿಮ್ಗೆ ದುಡ್ಡು ಸಿಗ್ತಾ ಅಂತಿಲ್ಲ. ಹೇಗೆ ನೀವು ಅಡ್ಜಸ್ಟ್ ಆದ್ರಿ ಕೃಷಿಗೆ? ಅಡ್ಜಸ್ಟ್ ಅಂದ್ರೆ ಚೂರು ನಾವು ಸಡನ್ ಆಗಿ ಟೈಲರಿಂಗ್ ಬಿಡ್ಲಿಲ್ಲ. ಸ್ವಲ್ಪ ಕೃಷಿ ಮಾಡಿ ಜಾಸ್ತಿ ಮಾಡಿ ಮತ್ತೆ ಫಸಲು ಬರುವಾಗ ಅಂಗಡಿ ಮತ್ತೆ ಬಿಟ್ಟು ಮತ್ತೆ ಹೈನುಗಾರಿಕೆ ಮಾಡ್ತಾ ಇದ್ದದ್ದು. ಅದರಿಂದ ಸ್ವಲ್ಪ ಟರ್ನ್ ಓವರ್ ಆಗ್ತದೆ. ಅಂದ್ರೆ ವಾರದ ಖರ್ಚಿಗೆ ಹೌದು ನಿಮ್ಗೆ ಹಾಲಲ್ಲಿ ಬರ್ತದೆ. ಹೌದೌದು ಅಲ್ವಾ? ಹೌದು. ಅದಾದ್ಮೇಲೆ ವರ್ಷದ ಖರ್ಚಿಗೆ ಅಡಿಕೆ. ಹೌದೌದು. ಈಗ ಅಡಿಕೆಯಲ್ಲಿ ನೀವು ರಾಸಾಯನಿಕ ಹಾಕ್ತಿದ್ರಿ, ನೀವು ಮಾತ್ರ ಅಲ್ಲ ಎಲ್ಲರೂ ರಾಸಾಯನಿಕನೇ ಹಾಕ್ತಿದ್ರು. ಹೌದೌದು. ಅಂತದ್ರಲ್ಲಿ ಇವತ್ತು ನೀವು ಸಾವಯವ ಕೇಳಿದಿರಿ, ಹೇಗೆ ಧೈರ್ಯ ಮಾಡಿದಿರಿ ಇದರಲ್ಲಿ ಆಗ್ತದೆ ಅಂತ ಹೇಳಿ? ನೀವು ಒಮ್ಮೆಲೆ ಹಂತ ಹಂತವಾಗಿ ಸಾವಯವವನ್ನು ಮಾಡ್ತಾ, ಅಂದ್ರೆ ಸಾವಯವ ಹೆಚ್ಚು ಆಗ್ತಾ ಕೆಮಿಕಲ್ ಕಮ್ಮಿ ಆಗ್ತಾ ಬಂದ್ರಿ. ಈಗ 100% ಸಾವಯವನ? ಹೌದೌದು. ಯಾವುದೇ ಕೆಮಿಕಲ್ ಇಲ್ಲ? ಇಲ್ಲ ಇಲ್ಲ. ಇದು ಪಣಿಯೂರು ವನ್ನ ಕಾಳುಮೆಣಸು. ಹೌದು ಹೌದು. ಒಂದೊಂದು 3/4 ಅಡಿ ಉದ್ದ ಇದೆ ಸ್ನೇಹಿತರೆ. ಹೌದು. ಸೂಪರ್ ಆಗಿರುವಂತ ಕಾಳುಮೆಣಸು. ಕಾಳುಮೆಣಸು ಒಂದಷ್ಟು ಸಾಯ್ತದೆ, ಒಂದಷ್ಟು ನಡ್ತದೆ. ಇದು ಸಹಜ ನೋಡಿ. ಇದನ್ನು ಯಾವಾಗ್ಲೂ ಕೂಡ ನಾವು ಇದನ್ನು ಒಪ್ಕೊಳ್ಬೇಕು. ಏನ್ ಹೇಳ್ತೀರಿ? ಈಗ ನೋಡಿ, ಅದು ಯಾವ್ದೋ ಒಂದು ರೋಗ ಬಂದಿದೆ, ಸಾಯ್ಬಹುದು, ಇನ್ಯಾವ್ದು ಬದುಕ್ತದೆ, ಇದು ಸಹಜ. ಈಗ ಮನುಷ್ಯ ಸಾವು ಬದುಕು ಸಹಜ ಅಲ್ಲ. ನಮ್ಗೆ ಮನುಷ್ಯನದ್ದು ಸಹಜ ಅಂತ ಒಪ್ಕೋತೇವೆ. ಅದು ತೋಟ ಅಂತ ಹೇಳಿದಾಗ ನಮ್ಗೆ ಎಲ್ಲ ಗಿಡದಲ್ಲಿ ಇರ್ಬೇಕು ನಮ್ಮ ತಲೆ ಅಲ್ವಾ? ಎಲ್ಲ ಇರುದಿಲ್ಲ, ನಡ್ತಾ ಇರ್ಬೇಕು, ವರ್ಷ ನಡ್ತಾ ಇರ್ಬೇಕು. ಕರೆಕ್ಟ್. ಅಂದ್ರೆ ಸಾವಯವ ಅಂದ್ರೆ ಹಟ್ಟಿ ಗೊಬ್ಬರ ಮಾತ್ರ ಹಾಕುದಾ? ಹಟ್ಟಿ ಗೊಬ್ಬರ ಮತ್ತೆ ಸ್ವಲ್ಪ ಕಾಂಪೋಸ್ಟ್. ಕಾಂಪೋಸ್ಟ್ ಮಾಡ್ತೀರಾ? ಹೌದೌದು. ಮೇಲೆ ಕೋಳಿ ಗೊಬ್ಬರ ಎಲ್ಲ? ಕೋಳಿ ಗೊಬ್ಬರ ಅಲ್ಲ, ನಮ್ದು ಮನೆಯದ್ದೆಲ್ಲ ಮತ್ತೆ ಈ ತರಗೆಲೆ ಎಲ್ಲ ಅದೆಲ್ಲ ಮಿಕ್ಸ್ ಮಾಡಿ. ಹೌದೌದು. ಸ್ಪ್ರೇ ಎಲ್ಲ ಆಯ್ತಾ ಇದಕ್ಕೆ? ಸ್ಪ್ರೇ 2 ಸಲ ಆಯ್ತು. ನೀವೇ ಸ್ಪ್ರೇ ಮಾಡ್ತೀರಾ? ನಾವಿಲ್ಲ, ನಾವು ಸಹ ಇರ್ತೇವೆ, ಸ್ಪ್ರೇಗೆ ಜನ ಇರ್ತೇವೆ. ಜನ ಹೌದು, ಎಕ್ಸ್ಪರ್ಟ್ಗಳು ಬರ್ತಾರೆ. ಹೌದೌದು. ಸ್ಪ್ರೇ ಅಂದ್ರೆ ನೀವು ಯಾವ ರೇಷಿಯೋ ಅಲ್ಲಿ ಮಾಡ್ತೀವಿ? ನಾವಂದ್ರೆ ಮೈಲ್ ತುತ್ತು 2.5 kg ಸುಣ್ಣ 2.5 ಫುಲ್ ಟ್ಯಾಂಕಿ ಮಾಡ್ತೇವೆ, 250 ಲೀಟರ್. ಆ ರೀತಿ 2 ಗಾರೆ ಸ್ಪ್ರೇ ಆಯ್ತು. ಹೌದು. ಏನಾದ್ರು ರೋಗ ಎಂಟ್ರಿ ಕೊಟ್ಟಿದ? ಸ್ವಲ್ಪ ಸಣ್ಣ ಗಿಡದಲ್ಲಿ ಚೂರು ಉಂಟು. ಅಂದ್ರೆ ಗುಡ್ಡದಲ್ಲಿಲ್ಲ, ಗದ್ದೆಯಲ್ಲಿ ಚೂರು. ಇದು ಯಾವ ದೈವದೆಲ್ಲೋ? ಚಾಮುಂಡಿ, ಕಲ್ಲುಟ್ಟು ಪಂಜುರ್ಲಿ, ಮತ್ತೆ ಪಂಜುರ್ಲಿ, ಮತ್ತೆ ಗುಳಿಗ ದೈವ. ಗುಳಿಗ ದೈವ ನೋಡಿ ಸ್ನೇಹಿತರೆ, ನಿಮ್ಗೆ ಕರಾವಳಿ ಅಲ್ಲದವರಿಗೆ ಇದೊಂದು ವಿಶೇಷ. ಪ್ರತಿ ಮನೆಯಲ್ಲೂ ಕೂಡ ಈ ರೀತಿ ದೈವಗಳದ್ದು ಒಂದು ಕಲ್ಲನ್ನು ಹಾಕಿರ್ತಾರೆ. ಇದರಲ್ಲಿ ಸಂಕ್ರಾಂತಿಗೆ ನಾವು ದೀಪ ಎಲ್ಲ ಇಡ್ತೀರಾ? ದೀಪ ಎಲ್ಲ ಇಡ್ತೇವೆ. ಪೂಜೆ ಎಲ್ಲ ಇರ್ತದೆ ಇದರಲ್ಲಿ? ಪೂಜೆ ವರ್ಷಕ್ಕೊಮ್ಮೆ ಇಡ್ತೇವೆ. ವರ್ಷಕ್ಕೆ ಒಂದು ಬಾರಿ ಅಲ್ಲ? ಸಮಗ್ರದವರೆಲ್ಲ ಬರ್ತಾರೆ, ಫ್ಯಾಮಿಲಿ ಅವರೆಲ್ಲ ಎಲ್ಲರೂ ಸೇರಿ. ಹೌದು, ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ತಿರಲ್ಲ. ನೋಡಿ ಸ್ನೇಹಿತರೆ, ಸೂಪರ್ ಆಗಿರುವಂತ ಕಾಳುಮೆಣಸು ಮಿಶ್ರ ಕೊಕ್ಕೋ ಇದೆ ಅಲ್ಲ? ಕೊಕ್ಕೋ ಉಂಟು. ಕೊಕ್ಕೋ, ಬಾಳೆಯನ್ನು ಕೂಡ ಹಾಕಿದಿರಿ. ಅಂದ್ರೆ ಅದ್ರ ಸಾವಯವ ಗೊಬ್ಬರಕ್ಕೆ ಬಾಳೆ ಎಲ್ಲ ಮಿಕ್ಸ್ ಇರುದು. ಹೌದೌದು. ಅದೆಲ್ಲ ಏನೇನ್ ಬೇಕು ಅದೆಲ್ಲ ಮನೆಗೆ ಬೇಕಾಗಿರುವಂತದ್ದು, ಮನೆಗೆ ಬೇಕಾಗಿರೋದು ಅಲ್ವಾ? ಮತ್ತೆ ಸ್ವಲ್ಪ ಕೊಡ್ತೇವೆ. ನೋಡಿ ಸ್ನೇಹಿತರೆ, ಮಾವಿನ ಮರಕ್ಕೂ ಕಾಳುಮೆಣಸು ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮಾವಿನ ಮರ ಇದೆ, ಅದರ ಗೆಲ್ಲುಗಳು ನೋಡಿ ಇಲ್ಲಿ ಬಂದಿರೋದು. ಆ ಗೆಲ್ಲು ಕೂಡ ಇಲ್ಲಿ ಕಾಳುಮೆಣಸು ಆಗಿದೆ. ಹೇಗೆ ಕಾಳುಮೆಣಸು ತೊಂದರೆ ಇಲ್ಲ ನಿಮ್ಗೆ? ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತದ? ಚೆನ್ನಾಗಿ ಆಗ್ತದೆ. ಒಟ್ಟಾರೆಯಾಗಿ ನಿಮ್ಗೆ ಸಾವಯವ ಮಾಡಿದ ಮೇಲೆ ತೋಟಕ್ಕೆ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ? ವರ್ಷಕ್ಕೆ ಒಮ್ಮೆ ಮಾತ್ರ ಕೆಲಸದವರ ಖರೀದಿ, ಇಲ್ಲದ್ರೆ ನಾವೇ ಮಾಡುದು ಮನೆಯವರು ಸೇರಿ. ಅದರಿಂದ ಅಷ್ಟೇ ನಮ್ಗೆ ಖರ್ಚು ಬೀಳುದಿಲ್ಲ. ಫುಲ್ ಖರ್ಚು ಕಡಿಮೆ ಆಗಿದೆ. ಒಂದ್ಸಲ ಸ್ಪ್ರೇಗೆ ಮಾತ್ರ? ಹೌದು, ಸ್ಪ್ರೇಗೆ, ಮದ್ದೊಡಿಲಿಕ್ಕೆ. ಮತ್ತೆ ಒಮ್ಮೆ ವರ್ಷಕ್ಕೆ ಒಮ್ಮೆ ಫುಲ್ ಕೆಲಸ ಮಾಡುದು. ಮಳೆ ಹೋದ್ರ ನಂತರ ಸೆಪ್ಟೆಂಬರ್ ಅಲ್ಲಿ ಒಮ್ಮೆ ಫುಲ್ ಕೆಲಸ ಮಾಡುದು. ಎಲ್ಲ ರೆಡಿ ಮಾಡಿ ರೆಡಿ ಮಾಡ್ತಿರಲ್ಲ? ಅದಕ್ಕೊಂದು ಅದನ್ನು ಬಿಟ್ಟಿದ್ರೆ ಅಲ್ಲಿ ಕೊಯ್ಯುದು ಹೇಗೆ ನೀವು ಅದನ್ನು? ಅದನ್ನೇ ಒಂದು ಶೋ ಗಿಡದಾಗಿ ಉಂಟು, ಅದಕ್ಕೆ ಆಗಿ. ಸ್ನೇಹಿತರೆ, ಮನಿ ಪ್ಲಾಂಟ್ ಅಂತ ಹೇಳ್ತಾರೆ, ಹಣ ಬಳ್ಳಿ ಅಂತ ಹೇಳಿ. ಅದು ಭಯಂಕರ ಹಣ ಆಗಿದೆ ಅಂತ ನಿಮ್ಗೆ, ಯಾಕಂದ್ರೆ ದೊಡ್ಡ ದೊಡ್ಡ ಎಲೆ ಆದ್ರೆ ಹಣ ಆಗ್ತದೆ ಅಂತೆಲ್ಲ. ಹೌದು, ಹಾಗೇನಿಲ್ಲ. ಇವರೆಲ್ಲ ಸಖಿ ಆದ್ಮೇಲೆ ಹೈನುಗಾರಿಕೆ ಅದು ಇದು ಅಂತೆಲ್ಲ ಮಾಡಿ ಹಾಗೇನಿಲ್ಲ ಅಲ್ಲ ಅಲ್ಲ ಹಾಗೆ ಹೇಳ್ತಾರೆ ಜನರು. ಅದು ಮನಿ ಪ್ಲಾಂಟ್, ಇದು ದೊಡ್ಡ ದೊಡ್ಡ. ಯೋ ನೋಡಿ ಸ್ನೇಹಿತರೆ, ಸುಮ್ಮನೆ ಹತ್ರಕ್ಕೆ ತೋರಿಸ್ತೇನೆ, ನೀವೇ ಅಂದಾಜು ಮಾಡ್ಕೊಳ್ಳಿ ಇದೇನು ಅಂತ. ಎಷ್ಟು ಲಿಂಬೆ ಹುಳಿ ಇದೆ ನೋಡಿ ಇದರಲ್ಲಿ. ಸೂಪರ್ ಆಗಿದೆ ನೋಡಿ. ಇದಕ್ಕೆ ಎಷ್ಟು ವರ್ಷ ಆಯ್ತು ಈ ಮರಕ್ಕೆ? ವರ್ಷ ಒಂದು 12 ವರ್ಷ ಆಯ್ತು. 12 ವರ್ಷ? ಹೌದು.
ನೀವೇನ ಮಾರಾಟ ಮಾಡ್ತೀರಾ? ಮಾರಾಟ ಸ್ಥಳೀಯವಾಗಿ ಕೊಡ್ತೇನೆ ಅಂಗಡಿಗೆ. ಎಷ್ಟು ಕೊಡ್ತೀರಿ ವಾರದಲ್ಲಿ? ವಾರದಲ್ಲಿ ಒಂದು ವಾರಕ್ಕೆ ಒಂದು 10 ಕೆಜಿ ಕೊಡ್ತೇವೆ. 10 ಕೆಜಿ ಸಿಗ್ತದಲ್ಲ, ಒಂದು ಕೆಜಿಗೆ ಎಷ್ಟು ಸಿಗ್ತದೆ? ಕೆಜಿಗೆ ಈಗ ಸೀಸನ್ ಇಲ್ಲ, ಮಳೆ ಅಲ್ಲ. ಆಯ್ತು, ಅನ್ ಸೀಸನ್ ಅಂತ ಹೇಳಿ ಅನ್ ಸೀಸನ್ ಒಂದು 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ, 500 ರೂಪಾಯಿ. ಹೌದು. ನೋಡಿ ಸ್ನೇಹಿತರೆ, ಎಷ್ಟು ಸೂಪರ್ ಆಗಿರುವಂಥ ಒಂದು ಸಿಸ್ಟಮ್ ನೋಡಿ. ನನ್ನ ಲೆಕ್ಕದಲ್ಲಿ ನಾನು ನಿಮಗೆ ಸಿಂಪಲ್ ಒಂದು ಲೆಕ್ಕ ಹೇಳ್ತೇನೆ ನೋಡಿ. ಮೊನ್ನೆ ಏಪ್ರಿಲಲ್ಲಿ ಭಯಂಕರ ಸುಡು ಬಿಸಿಲು ಇರ್ತದಲ್ಲ, ಆ ಟೈಮಲ್ಲಿ ನಿಮಗೆ ಎಷ್ಟು ಸಿಗ್ತದೆ ಲಿಂಬೆ ಹುಳಿ? ಲಿಂಬೆ ಹುಳಿ ನಮಗೆ ಒಂದು 75 ಕೆಜಿ ಸಿಗ್ತದೆ ಅಲ್ಲ ಆ ಟೈಮಲ್ಲಿ. ಹೌದು. 2 ಸೀಸನ್ ಬರ್ತದೆ, ಒಮ್ಮೆ ಒಂದು ಈ ಸೀಸನ್ ಅಲ್ಲ, ಇನ್ನೊಂದು ಬೇಸಿಗೆಯಲ್ಲಿ ಒಂದು ಸೀಸನ್ ಬರ್ತದೆ. ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಆಗ್ತದೆ. ಇದು ಯಾವ ತಳಿ? ತಳಿ ಗೊತ್ತಿಲ್ಲ, ನಮ್ದು ಲೋಕಲ್. ನಾವು ಹೀಗೆ ಬಿಸಾಡಿದನ್ನು ಮನೆಯಲ್ಲಿ ಆದನ್ನು ಗಿಡ ನೆಟ್ಟದ್ದು. ನಾನು ಇದರಲ್ಲಿ ಒಂದು ಗಿಡ ಮಾಡಲಿಕ್ಕೆ ನಿಮಗೆ ಹೇಳಿಕೊಡ್ತೇನೆ. ಆ ವಿಧಾನದಲ್ಲಿ ಗಿಡ ಮಾಡಿ ನಂಗೊಂದು 4 ಗಿಡ ಕೊಡಿ. ಯಾಕಂದ್ರೆ ನನಗೆ ಇದರದ್ದು ಗಾತ್ರ ತುಂಬ ಖುಷಿ ಆಯಿತು. ಅದೇನು ಸೀಡ್ಲೆಸ್ ಟೈಪಲ್ಲಿ ಅಲ್ಲ, ಸೀಡ್ ಇದೆ ಇದರಲ್ಲಿ. ಉಂಟು ಉಂಟು ಅಲ್ಲ, ಉಂಟು. ಸೂಪರ್ ಇದೆ ಸ್ನೇಹಿತರೆ. ನಂಗೆ 4 ಕೊಡ್ತೀರಾ ಲಿಂಬೆ ಹುಳಿ? ಕೊಡುವ ಕೊಡುವ. ಉಪ್ಪಿನಕಾಯಿ ಹಾಕ್ಲಿಕ್ಕೆ ಕೊಡುವ. ಯಾರಿಗಾದ್ರೂ ಸ್ವಲ್ಪ ಉಪ್ಪಿನಕಾಯಿ? ಇಲ್ಲ, ಲೋಕಲ್ಗೆ ಕೊಡ್ತೇವೆ ನಾವು. ಹೌದಾ? ನೋಡಿ ಪೂರ್ತಿ ಕವರ್ ಆಗಿದೆ. ಅದರ ಜೊತೆ ನೋಡಿ ಒಂದು ಗೆಲ್ಲು ಬಂದಿದೆ ನೋಡಿ. ಆ ಗೆಲ್ಲಲ್ಲಿ ನೋಡಿ ಹತ್ತಿರಕ್ಕೆ ಹೋಗಿ ಝೂಮ್ ಮಾಡ್ತೇನೆ ನೋಡಿ. ಪ್ರತಿ ಒಂದರಲ್ಲೂ ಕೂಡ ಲಿಂಬೆ ಹುಳಿ ಇದೆ. ಸರ್ ನಾನು ನಿಮ್ಗೆ ಹೇಳ್ತೀನಿ, ಇದು ಒಂದು ಗಿಡ ಅಲ್ಲ ಸರ್, ನೀವು ಇದನ್ನು ಹೆಚ್ಚು ಮಾಡಬೇಕು. ಗಿಡ ಮಾಡಿ ಮಾಡಿ, ಯಾಕಂದರೆ ತೋಟದಲ್ಲಿ ಹಾಕಿ ಎಂತ ನೋಡಿ ಈ ಗ್ಯಾಪ್ಗಳಿದೆ ನೋಡಿ. ಅಡಿಕೆ ನ್ಯಾಚುರಲ್ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ ಅಡಿಕೆ ಇದೆ, ಅಲ್ಲಿ ಸುತ್ತಮುತ್ತ ಅಡಿಕೆ ಇದೆ, ಅದರ ಮಧ್ಯದಲ್ಲಿ ಇದು ಹಾಕಿರುವಂಥದ್ದು. ಇದು ತಂತಿಲೈನಲ್ಲ, ಇಲ್ಲಿ ಫುಲ್ ಓಪನ್ ಉಂಟು ಜಾಗ. ಗೊತ್ತಾಯ್ತು. ಹೌದು, ಅದಕ್ಕೆ ಜಾಗ ಜಾಗ ಬಿಟ್ಟಿರುವಂಥದ್ದಲ್ಲ ಸ್ನೇಹಿತರೆ. ಕೃಷಿಯ ಸಣ್ಣ ಸಣ್ಣ ಟ್ರೈನಿಂಗ್ಗಳು ನಾವು ಕೊಡ್ತೇವೆ, ನಮ್ಮ ಮನೆಗೆ ಜನರು ಬರ್ತಾರೆ. ಆ ರೀತಿ ಟ್ರೈನಿಂಗ್ಗಳೆಲ್ಲ ಕೊಡುವಾಗ, ನಮ್ಮ ಫಾರ್ಮಲ್ಲಿ ಕೊಡುವಾಗ ಹೆಚ್ಚಂದರೆ 10, 20, 30 ಜನರಿಗೆ, ಅದು ಪುನಃ ಒಂದಷ್ಟು ಜನ ಒತ್ತಾಯದಲ್ಲಿ ಬರುವಂಥದ್ದು. ಅಂಥದ್ರಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದ ಮುಖಾಂತರ ಒಂದೊಂದು ವೀಡಿಯೋಗಳು 40,000, 50,000, 1 ಲಕ್ಷ ಮುಟ್ಟಬೇಕು ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಆ ರೀತಿಯ ಒಂದು ಸ್ಟೋರಿಯನ್ನು ತೋರಿಸಲಿಕ್ಕೋಸ್ಕರ ನಾವು ಈ ರೀತಿಯ ಸಂದರ್ಶನ ಮಾಡುವಂಥದ್ದು. ಸಂದರ್ಶನ ಮಾಡಲಿಕ್ಕೆ, ಸಂದರ್ಶನ ಕೊಡಲಿಕ್ಕೆ ಜನರು ಇಂಟ್ರೆಸ್ಟೆಡ್ ಇರೋದಿಲ್ಲ. ಅಂಥದ್ರಲ್ಲಿ ಇವರು 4 ಜನರಿಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಪೂರ್ಣಿಮಾ ಮೇಡಮ್ ಮತ್ತು ಅವರ ಫ್ಯಾಮಿಲಿಯವರ ಮನೆಯವರೆಲ್ಲ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದರು. ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರು ಅಂತ ಹೇಳಿದ್ರೆ ಮೇಡಮ್ ಒಂದು ಕೃಷಿ ಆಸಕ್ತಿ ಇರೋರು ಎಲ್ಲರೂ ಕೂಡ, ಯಾವುದೇ ತಲಾಟೆ ಇನ್ನೊಂದೇನೋ ನೋಡುವಂಥವ್ರಲ್ಲ. ಅವರು ನನ್ನ ಚಾನಲ್ ನೋಡ್ತಾರೆ, ಇಲ್ಲಾಂದರೆ ಬೇರೆ ಕೃಷಿಯ ಚಾನಲ್ಗಳನ್ನು ನೋಡ್ತಾರೆ, ಏನಾದರೂ ಬದುಕಿಗೆ ಉಪಯೋಗ ಆಗುವಂಥ ಚಾನಲ್ಗಳನ್ನು ನೋಡ್ತಾರೆ. ಅಂಥ ಆಸಕ್ತಿ ಇರೋರು. ಅವರ ಎಲ್ಲರ ಪರವಾಗಿ ನಿಮ್ಮ ಇಡೀ ಫ್ಯಾಮಿಲಿಗೆ ನಾನು ಧನ್ಯವಾದ ತಿಳಿಸ್ತಿದ್ದೇನೆ ಮೇಡಮ್. ಕೃಷಿಯ ಬಗ್ಗೆ ದಿನಾಲೂ ನೀವು ಸಂದರ್ಶನ ಮಾಡ್ತಾ ಇದ್ದೀರಿ, ಅದನ್ನು ಸಹ ನಾವು ನೋಡಿದ್ದೀವಿ. ಮತ್ತು ಎಲ್ಲ ರೈತರಿಗೂ ಸಹ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಕುಟುಂಬದ ಪರವಾಗಿ ನಿಮಗೆ ಧನ್ಯವಾದವನ್ನು ತಿಳಿಸುತ್ತೇನೆ.